ಕೆರಗೋಡು ಗ್ರಾಮದಲ್ಲಿ ಕುಮಾರಸ್ವಾಮಿ ಫ್ಲೆಕ್ಸ್ ತೆರವಿಗೆ ಅಧಿಕಾರಿಗಳು ಯತ್ನಿಸಿರುವ ಘಟನೆ ನಡೆದಿದೆ. ಕೆರಗೋಡು ಪೊಲೀಸರು ಫ್ಲೆಕ್ಸ್ ತೆರವಿಗೆ ಸೂಚನೆ ನೀಡಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರತ್ನಮ್ಮ ತೆರವಿಗೆ ಮುಂದಾಗಿತ್ತು. ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ಪೊಲೀಸರಿಗೆ ಫ್ಲೆಕ್ಸ್ ವಿಚಾರವಾಗಿ ಪವರ್ ಇಲ್ಲ, ಸೂಚನೆ ಕೊಡಲು ಅಧಿಕಾರ ಇಲ್ಲ, ನಾವು ಫ್ಲೆಕ್ಸ್ ತೆರವಿಗೆ ಅವಕಾಶ ಕೊಡಲ್ಲ, ರಾಜಕೀಯ ಕುತಂತ್ರದಿಂದ ಫ್ಲೆಕ್ಸ್ ತೆರವಿಗೆ ಬಂದಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ನಡಾವಳಿ ಪತ್ರ ನಾಪತ್ತೆ ವಿಚಾರವಾಗಿ ನಡಾವಳಿ ಪತ್ರ ಎಲ್ಲೂ ಕೂಡ ಮಿಸ್ ಆಗಿಲ್ಲ, ನಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಇಒ ವೀಣಾ ಹೇಳಿದ್ದಾರೆ. RDPR ಪಂಚಾಯತ್ ರಾಜ್ ಆಕ್ಟ್ 157ರ ಪ್ರಕಾರ ಇಒಗೆ ಸಂಪೂರ್ಣ ಅಧಿಕಾರ ಇದೆ. ಗ್ರಾಮ ಪಂಚಾಯತ್ನ ಯಾವುದೇ ದಾಖಲೆ ಆಸ್ತಿ ಪತ್ರಗಳಾಗಬಹುದು, ಹಣಕಾಸಿನ ದಾಖಲೆ ಯಾವುದನ್ನಾದರೂ ವಶಪಡಿಸಿಕೊಳ್ಳುವ ಹಕ್ಕಿದೆ. ಇದಕ್ಕೆ ತಾಲೂಕು ಪಂಚಾಯತ್ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ಇದು ಸುರಕ್ಷತೆ ದೃಷ್ಟಿಯಿಂದ ನಮ್ಮ ವಶದಲ್ಲಿದೆ ಅಂತ. ಇಲ್ಲ, ಅದು ಏನು ಮಿಸ್ ಆಗಿಲ್ಲ. ಅದನ್ನು ನಮ್ಮ ಸುಪರ್ದಿಗೆ ನಾವು ತೊಗೊಂಡಿದ್ದೀವಿ. ನಮ್ಮ ಏನು RDPR ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ 157 ಪ್ರಕಾರ ಇಒಗೆ ಸಂಪೂರ್ಣವಾಗಿ ಅಧಿಕಾರ ಇದೆ. ಪಂಚಾಯಿತಿ ಯಾವುದೇ ದಾಖಲೆಗಳಾಗ್ಬೋದು, ಆಸ್ತಿಗೆ ಸಂಬಂಧಪಟ್ಟದ್ದು, ಹಣಕಾಸಿನ ಲೆಕ್ಕಪತ್ರಗಳನ್ನಾಗ್ಬೋದು, ಯಾವುದನ್ನಾದರೂ ನಾವು ನಮ್ಮ ಸ್ವತ್ತಿಗೆ ವಶಪಡಿಸ್ಕೊಳ್ಳೋದಕ್ಕೆ ನಮ್ಗೆ ಹಕ್ಕಿದೆ. ಅದಕ್ಕೆ ನಾನೇ ಅದನ್ನು ನಮ್ಮ ಸುಪರ್ದಿಗೆ, ತಾಲೂಕ್ ಪಂಚಾಯಿತಿ ಸುಪರ್ದಿಗೆ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. ಸುರಕ್ಷತೆ ದೃಷ್ಟಿಯಿಂದ ನನಗೆ ಇದಾಗಿದೆ. ಸುರಕ್ಷತೆ ದೃಷ್ಟಿಯಿಂದ ನನ್ನ ತಾಲೂಕ್ ಪಂಚಾಯಿತಿ ಹ್ಯಾಂಡ್ ಓವರ್ಗೆ, ನಾನು ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರೋದ್ರಿಂದ ನಾನು ಮುನ್ನಾಲೋಚನೆ ದೃಷ್ಟಿಯಿಂದ ನಾನು ತಗೊಂಡು ನನ್ನ ಸುಪರ್ದಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಿಂಬಾರನೂ ಕೊಡ್ತೀನಿ. ನನ್ನ ಹತ್ರನೇ ಇದೆ ಅಂತ. ಹೌದು, ನನ್ನ ಹತ್ರ ಜೆರಾಕ್ಸ್ ಕೊಡ್ತೀನಿ. ಕೆರಗೋಡು ಹನುಮ ಧ್ವಜ ತೆರವು ವಿವಾದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹನುಮ ಧ್ವಜ ಹಾರಾಟಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಸಿಕ್ಕಿತ್ತು ಅಂತ ಕೆರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವೇಳೆ 22 ಸದಸ್ಯರ ಪೈಕಿ 18 ಸದಸ್ಯರು ಹನುಮ ಧ್ವಜ ಹಾರಾಟಕ್ಕೆ ಸಹಮತವನ್ನ ಕೊಟ್ಟಿದ್ರು ಅಂತ ಹೇಳಿದ್ರು. ಮೇಡಮ್ ಒಂದು ನಿಮಿಷ, ನಾನು ಮಾಧ್ಯಮದ ಮುಂದೆ ಇದ್ದೀನಿ. ನಮ್ಮ ನಡವಳಿಕೆ ಬಗ್ಗೆ ಏನು ರಿಜಿಸ್ಟರ್ಡ್ ಏನು ನಮ್ಮ ರೆಗ್ಯುಲೇಷನ್ ಬುಕ್ ಇದೆ, ನಿಮ್ಮ ಹ್ಯಾಂಡ್ ಓವರ್ಲಿ ಇದೆಯಲ್ವಾ ಮೇಡಮ್? ಮ್ಯಾಮ್ ಕೊಡಿ ಮೇಡಮ್. ಆಮೇಲೆ ನೀವು ಯಾರಿಂದ ಇದನ್ನು ತಗೊಂಡ್ರಿ ಮೇಡಮ್? ಲಿಖಿತ ಏನಾದ್ರು ಕೊಟ್ಟಿದ್ದೀರಾ ಮೇಡಮ್? ಲಿಖಿತವಾದ ಹಿಂಬಾರ ಕೊಟ್ಟಿದ್ದೀರಾ? ಹೇಳ್ತಾ ಇದ್ದೀರಾ ಸರ್? ನಿಮ್ಮ ಮುಂದೆನೇ ಮಾತಾಡ್ತಾ ಇದ್ದೀನಿ ಸರ್. ಸುರಕ್ಷತೆ ದೃಷ್ಟಿಯಿಂದ ಅದನ್ನು ನೇರವಾಗಿ ಪಡೆಯುವಂಥ ಅಧಿಕಾರ ಅವ್ರಿಗಿದೆ. ಮೇಡಮ್ ಒಂದು ನಿಮಿಷ. ಕೆರಗೋಡಿನಲ್ಲಿನ ಹನುಮ ಧ್ವಜ ಗಲಾಟೆ ವಿಚಾರವಾಗಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಿದರು. ಘಟನೆಯನ್ನ ಇವರು ಹ್ಯಾಂಡಲ್ ಮಾಡಿರುವಂತಹ ರೀತಿಯೇ ಎಡವಟ್ಟಾಗಿದೆ. 6 ದಿನ ಧ್ವಜವನ್ನ ಹಾಗೆ ಬಿಟ್ಟು ನಂತರ ತೆರವು ಮಾಡಿದ್ದು ಸರಿಯಲ್ಲ, ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಷ್ಟು ವಿವಾದ ಆಗ್ತಾ ಇರಲಿಲ್ಲ, ಯಾರೋ ಒತ್ತಡ ಹಾಕಿದ್ರು ಅಂತ ಏಕಾಏಕಿ ಧ್ವಜ ತೆರವು ಮಾಡಿದ್ದು ಸರಿಯಲ್ಲ. ಯಾರು ಸೂಚನೆ ಕೊಟ್ಟಿದ್ದಾರೆ ಅವರ ಮೇಲೆ ಆರೋಪ ಮಾಡಬೇಕು, ಹಾಗೆ ಇದರಲ್ಲಿ ಜಿಲ್ಲಾಡಳಿತದ ತಪ್ಪು ಕೂಡ ಇದೆ ಅಂತ ಸಂಸದ ಸುಮಲತಾ ಕಿಡಿಕಾರಿದರು. ಒಂದು 6 ದಿನಗಳ ಕಾಲ ಧ್ವಜವನ್ನ ಹಾಗೆ ಬಿಟ್ಟು ಆವಾಗಲೇ ನೀವು ಅವ್ರಿಗೆ ಒಂದು ಆ ಮಾತನ್ನ ಹೇಳಿ ಇದಕ್ಕೆ ಅಲೌಡ್ ಇಲ್ಲ, ಪರ್ಮಿಷನ್ ಇಲ್ಲ ಅನ್ನುವಂಥ ಮಾತನ್ನ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರೆ ಇಷ್ಟು ವಿವಾದ ಆಗ್ತಿರ್ಲಿಲ್ಲ. ಬಟ್ ನೀವು ಏಕಾಏಕಿ ಇವ್ರಿಗೆ ಯಾರಿಗೂ ಹೇಳ್ದೇನೆ ಸಡನ್ ಆಗಿ ಯಾರೋ ಹೇಳಿದ್ರು, ಯಾರೋ ಪ್ರೆಷರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಜಿಲ್ಲಾಡಳಿತವೂ ತಪ್ಪು ಮಾಡಿದೆ. ಬಟ್ ಮೇನ್ಲಿ ಅವ್ರಿಗೆ ಯಾರು ಸೂಚನೆ ಕೊಟ್ಟಿದ್ದಾರೆ ಅವ್ರದ್ದು ಇದು ಬ್ಲೇಮ್ ತಗೊಳ್ಬೇಕಾಗತ್ತೆ. ಈಗ ಆರೋಪ ಪ್ರತ್ಯಾರೋಪ ಪ್ರತಿ ಒಂದು ಪಕ್ಷದಲ್ಲೂ ಹಾಗೆ ಆಗುತ್ತೆ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಆದ್ರೆ ಇಲ್ಲಿ ನಡೆದಿರೋ ಫ್ಯಾಕ್ಟ್ಸ್ ಏನಿದೆ ಅದಕ್ಕೆ ಫಸ್ಟ್ ಒಂದು ಲಿಖಿತವಾಗಿ ಕೊಡದೇ ಇದ್ರು ಒಂದು ಇನ್ಫಾರ್ಮಲ್ ಆಗಿ ಒಪ್ಪಿಗೆ ಇತ್ತು. ಇಲ್ಲಾಂದ್ರೆ 6 ದಿನಗಳ ಕಾಲ ಏನಕ್ಕೆ ಬಿಡಬೇಕು? ಈ ಆಕ್ಷನ್ ನ ಫಸ್ಟ್ ಡೇನೆ ಅವ್ರು ಹಾಕೋಕ್ ಮೊದಲೇನೆ ಬಂದು ಇಲ್ಲ ಇದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂತ ವಿಷಯವನ್ನ ಅವ್ರು ಹೇಳ್ಬೋದಾಗಿತ್ತು.
ಬೆಂಗಳೂರಿನ ಶಿವಾಜಿನಗರದಲ್ಲಿ ಹಸಿರು ಬಾವುಟ ಹಾರಾಡಿದೆ. ಬಿಬಿಎಂಪಿ ಧ್ವಜಸ್ತಂಭದಲ್ಲಿ ಹಸಿರು ಬಾವುಟ ಹಾರಾಡಿದ್ದು ಕೂಡಲೇ ಎಚ್ಚೆತ್ತ ಪೊಲೀಸರು ಹಸಿರು ಬಾವುಟ ಕೆಳಗಿಳಿಸಿದ್ದಾರೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಬಾವುಟ ಹಾರಾಡ್ತಾ ಇದ್ದು ಭಾರೀ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದು ಅದರ ಬೆನ್ನಲ್ಲೇ ಬಾವುಟ ತೆರವು ಮಾಡಲಾಗಿದೆ. ಏನಿಲ್ಲ, 26 ಜನವರಿಗೆ ಅದು ಫ್ಲಾಗ್ ಹಂಚಿದ್ದೀವಿ ನಾವು. MLA ಬಂದು ನಮ್ಮ ಏರಿಯಾ MLA ರಿಜ್ವಾನ್ ಅರ್ಷದ್ ಅವ್ರು ಬಂದು ಹಂಚಿದ್ರು. ಆವಾಗ ಯಾರ್ಯಾರು ನೋಡಿ ಇದು ಮಾಡಿದ್ರು. ಅದಕ್ಕೆ ಈಗ ಇನ್ಸ್ಪೆಕ್ಟ್ರ್ ಬೆಳಿಗ್ಗೆ 11 ಗಂಟೆಗೆ ನಾನು ಫೋನ್ ಮಾಡಿ ಹೇಳಿದ್ರು, ತಿಳಿಸಿದ್ರು. ನಾನು ನಮ್ಮ ಏರಿಯಾನಲ್ಲಿ ಏನು ಇದಾಗಬಾರ್ದು, ಪೀಸ್ಫುಲ್ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕನ್ಬಿಟ್ಟು ನಾನು ತೆಗೆದು ನ್ಯಾಷನಲ್ ಫ್ಲಾಗ್ ಹಾಕಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಹಸಿರು ಬಾವುಟ ಹಾರಿದ್ದಕ್ಕೆ ಶಾಸಕ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಾಜಿನಗರ ಇರೋದು ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲ ಅಂತ ಪೊಲೀಸರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಹಸಿರು ಬಾವುಟ ತೆರವು ಮಾಡಿ ರಾಷ್ಟ್ರಧ್ವಜ ಹಾರಿಸಿ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ನಾನು ನನ್ನ ಆಪ್ತ ಸ್ನೇಹಿತ ಸವದಿ ಬಿಜೆಪಿಗೆ ಹೋಗುವ ಮಾತಿಲ್ಲ ಎಂದು ಶಾಸಕ ರಾಜು ಕಾಗೆ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಮಾತನಾಡಿದ ಶಾಸಕ ರಾಜು ಕಾಗೆ, ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ರಾಜಕೀಯದಲ್ಲಿ ಹಲವು ಊಹಾಪೋಹಗಳು ಸೃಷ್ಟಿಯಾಗಿವೆ. ಡಿಸಿಸಿ ಬ್ಯಾಂಕ್ ಸಭೆಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಒಟ್ಟಾಗಿ ಬಂದಿದ್ದಾರೆ. ನಾನು ನನ್ನ ಸ್ನೇಹಿತ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಬಿಡೋದಿಲ್ಲ ಎಂದು ಹೇಳಿದ್ದಾರೆ. ಸವದಿ ಸಭೆ ಸೇರಿದ್ದು RDCC ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಮಾತನಾಡಿದಂಥ ಸಚಿವ ತಂಗಡಗಿ, ಬಿಜೆಪಿಯವರ ತಲೆ ಸರಿಯಿಲ್ಲ, ಹೀಗಾಗಿ ಏನೇನೋ ಹೇಳ್ತಿದ್ದಾರೆ, ಆದರೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಲ್ಲಿಯೇ ಇರ್ತಾರೆ ಅನ್ನೋ ವಿಶ್ವಾಸವಿದೆ ಅಂತ ಹೇಳಿದರು. ಇನ್ನು ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಜನಾರ್ದನ ರೆಡ್ಡಿ ಹೇಳಿಕೆಗೆ ಪ್ರತಿಕ್ರಿಯಿಸಿದಂಥ ಅವರು, ಜನಾರ್ದನ ರೆಡ್ಡಿ ಹೇಳಿದರೆ ಮೋದಿ ಪ್ರಧಾನಿ ಆಗಲ್ಲ, ಜನ ಮತ ಹಾಕಿದರೆ ಮಾತ್ರ ಅದು ಸಾಧ್ಯ. ಶೆಟ್ಟರ್ ಬಳಿಕ ಬಿಜೆಪಿಗೆ ಸವದಿ ಸೇರ್ಪಡೆ ವಿಚಾರಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಲಕ್ಷ್ಮಣ್ ಸವದಿ ಬಿಜೆಪಿ ಸೇರ್ಪಡೆಯಾದರೆ ಮತ್ತಷ್ಟು ಶಕ್ತಿ ಬರುತ್ತೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ಅಂತ ತಿಳಿಸಿದ್ರು. ನಮ್ಮ ಲಕ್ಷ್ಮಣ್ ಸವದಿಯವರು ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ಅವರು ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ನಮ್ಮ ಶಿವಾಜಿನಗರದಲ್ಲಿ ಹಸಿರು ಧ್ವಜ ಹಾರಿಸಿದ ಪ್ರಕರಣ ಸಂಬಂಧ ಹಸಿರು ಧ್ವಜ ಹಾರಿಸಿದ್ದು ಶಾಸಕ ರಿಜ್ವಾನ್ ಅರ್ಷದ್ ಅನ್ನೋ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಹಲವು ವರ್ಷಗಳಿಂದ ಈ ಸ್ತಂಭದಲ್ಲಿ ಧ್ವಜ ಹಾರಿಸಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಪ್ರತಿ ವರ್ಷ ದರ್ಗಾ ಪೂಜೆ ನಡೆದಾಗ ಧ್ವಜ ಹಾರಿಸಲಾಗುತ್ತೆ. ಜನವರಿ 26ನೇ ತಾರೀಕು ಹಸಿರು ಧ್ವಜ ಹಾರಿಸಲಾಗಿತ್ತು ಅಂತ ಸ್ಥಳೀಯರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ.